ಲೋಕಸಭೆ ಚುನಾವಣಾ ರಣರಂಗ ಸಿದ್ಧವಾಗುತ್ತಿದ್ದಂತೆ ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿದ ಸುಳ್ಳು ಅನ್ಯಾಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಮೋದಿ ನಿರ್ಮಿಸಿದ 100 ಸ್ಮಾರ್ಟ್ ಸಿಟಿಗಳಲ್ಲಿ ಕೇವಲ 4 ಹೆಸರು ಹೇಳಿ. ದೇಶದಲ್ಲಿ ನೋಟ್ ಬ್ಯಾನ್ನಿಂದ ಲಾಭವಾದದ್ದು ಯಾರಿಗೆ? ದೇಶದಲ್ಲಿ 15 ಲಕ್ಷ ರೂಪಾಯಿ ಮೊದಲು ಯಾರ ಖಾತೆಗೆ ಬಂತು? ಭಾರತದಲ್ಲಿ ಬುಲೆಟ್ ರೈಲು ಎಲ್ಲಿ ಓಡಾಡುತ್ತಿದೆ? ಮೋದಿ ಈವರೆಗೆ ಎಷ್ಟು ಕೋಟಿ ಜನರಿಗೆ ಉದ್ಯೋಗ ಸೃಷ್ಟಿಸಿದ್ದಾರೆ? ಮೋದಿಯವರು 2014ರ ಹಿಂದೆ ಭರವಸೆ ಕೊಟ್ಟಿರುವಂತೆ ಕಪ್ಪು ಹಣ ಭಾರತಕ್ಕೆ ಎಷ್ಟು ಬಂದಿದೆ? ರೈತರು ಬೇಡವೇ ಬೇಡ ಎನ್ನುತ್ತಿರುವಾಗ ಮೋದಿಯವರು ಕೃಷಿ ಕಾನೂನನ್ನು ಜಾರಿಗೊಳಿಸಲು ಏಕೆ ಹಠ ತೊಟ್ಟಿದ್ದಾರೆ? ಕರೋನಾ ಪ್ಯಾಕೇಜ್ನ 20 ಲಕ್ಷ ಕೋಟಿ ರೂಪಾಯಿಗಳು ಎಲ್ಲಿಗೆ ಹೋಯಿತು? ಮೋದಿಯವರು ಹೇಳಿದಂತೆ 2022ರಲ್ಲಿ ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸಲಾಗಿದೆಯೇ? ಮೋದಿ ಆಡಳಿತದಲ್ಲಿ ದೇಶದ ಸಾಲ ಎಷ್ಟು ಹೆಚ್ಚಾಗಿದೆ? ಮೋದಿ ಅವರು ಎಷ್ಟು ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಿದ್ದಾರೆ? ದೇಶದ ಬಡ ಜನರಿಗೆ ವರ್ಷಕ್ಕೆ 20 ಲಕ್ಷ ಮನೆ ನಿರ್ಮಾಣ ಮಾಡಿದ್ದೀರಾ? ಇಂತಹ ಪ್ರಶ್ನೆಗಳನ್ನು ಬಿಜೆಪಿ ಪರ ಮತ ಕೇಳಲು ನಿಮ್ಮ ಮನೆಗೆ ಬಂದಾಗ ಕೇಳಿ ಉತ್ತರ ಪಡೆಯಿರಿ. ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಜಾಗೃತರಾಗಿ ಮತ ನೀಡಿ ದೇಶದ ಸರ್ವಾಧಿಕಾರ ತಪ್ಪಿಸೋಣ. ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ಟೋಣ.